ಇದು ಸುಂಧಿ ಪಕ್ವಾನ್ ಅಂತ ಮನೆಯಲ್ಲಿರುವಂಥ ವಸ್ತುಗಳಿಂದನೇ ತುಂಬ ಚೆನ್ನಾಗಿ ಮಾಡ್ಕೋಬಹುದು. ಮೊದಲೇ ಮಾಡಿಟ್ಕೊಂಡಿರಬಹುದು. ಅವತ್ತಿನ ದಿವಸನೇ ಮಾಡಬೇಕಂತ ಏನಿಲ್ಲ. ಒಂದು 8-10 ದಿವಸ ಆದರೂ ಇರುತ್ತೆ ಫ್ರಿಜ್ಜಲ್ಲಿಟ್ಟರೆ. ಆದ್ದರಿಂದ ನಾವು ಯಾವುದಾದ್ರೂ ಪಾರ್ಟಿಗೆ, ಕಿಟ್ಟಿ ಪಾರ್ಟಿ ಅಂಥದಕ್ಕೆ ಮೊದಲೇ ಮಾಡಿಟ್ಕೊಳ್ಳೋಂಥ ಸರಳವಾದ ಸಿಹಿ ತಿಂಡಿ. ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ಇದು ಸುಮಾರು ಅರ್ಧ ಲೀಟ್ರ್ ಹಾಲಷ್ಟು ಸ್ವಲ್ಪ ಇಂಗಿಸೋದಕ್ಕೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಹಿಡಿ ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಕ್ಕರೆನೂ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬೆಲ್ಲ ಆಪ್ಷನಲ್, ಇದು ಪೂರ್ತಿ ಸಕ್ಕರೆ ಬೇಕಿದ್ದರೂ ಹಾಕ್ಕೋಬಹುದು. ನೋಡಿ ಚೆನ್ನಾಗಿ ನುಣ್ಣಗಾಗಿದೆ. ಈಗ ಇದಕ್ಕೆ ಹಾಕೋಣ. ಗಂಟಾಗದೆ ರಂಗೆ ಹಾಕಬೇಕು, ಇಲ್ಲ ಒಲೆ ಆರಿಸ್ಬಿಟ್ಟಾದರೂ ಹಾಕ್ಬೋದು. ಈಗ 1 ನಿಮಿಷ ಒಲೆ ಆರಿಸಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಒಲೆ ಹಚ್ಚಿ ಒಂದು ಸುತ್ತು ಕುದಿಯೋಕ್ಕೆ ಬಿಡ್ತೀನಿ. ಈಗ ಸ್ವಲ್ಪ ಹಾಲು ಇಂಗಿಸಿದ್ದೆ, ಇದಕ್ಕೆ ಮತ್ತು ಇದು ಬಾದಾಮಿ ಮತ್ತು ಪಿಸ್ತಾ ಹೆಚ್ಚಿರೋದನ್ನು ಹಾಕ್ತಾಯಿದ್ದೀನಿ. 1 ನಿಮಿಷ ಬಿಟ್ಟು ಒಲೆ ಆರಿಸ್ಬಿಡೋಣ. ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ನಮಗಿಷ್ಟ ಇದ್ದಷ್ಟು ಸ್ವಲ್ಪ ಗಟ್ಟಿ ನೀರು ಮಾಡ್ಕೋಬಹುದು ಇದನ್ನು. ಈಗ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಈಗ ನಾನು 1 ಬಟ್ಲು ಬಾಸ್ಮತಿ ಅಕ್ಕಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿರೋ ಯಾವುದಾದ್ರೂ ಒಂದು ಬಟ್ಲು ತೊಗೊಳ್ಳಿ, ಅದೇ ಅಳತೆ ಎಲ್ಲದನ್ನು ಉಪಯೋಗಿಸಿ. ಬಾಸ್ಮತಿನೇ ಆಗಬೇಕಂತ ಏನೂ ಇಲ್ಲ, ಅದೇ ನಾನು ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ಮಾಮೂಲಿ ಊಟದ ಅಕ್ಕಿ, ತಿಂಡಿ ಅಕ್ಕಿ ಯಾವ್ದು ಬೇಕಿದ್ರೂ ಹಾಕಬಹುದು. ಚೆನ್ನಾಗಿ ತೊಳೆದು ಸುಮಾರು 1-1.5 ಗಂಟೆ ಮಿನಿಮಮ್ ನೆನೆಸಬೇಕು. ಜಾಸ್ತಿ ನೆನೆಸಿದ್ರೂ ತೊಂದರೆ ಇಲ್ಲ. ಸ್ವಲ್ಪ ಕ್ಯಾರೆಟ್ನ ಬೇಯಿಸ್ಕೊಂಡಿದ್ದೀನಿ, ಅದನ್ನು ಮಿಕ್ಸಿಗೆ ಹಾಕಿಟ್ಕೊಳ್ತೀನಿ. ಈಗ ಅಕ್ಕಿ ನೆಂದಿದೆ, ನೀರೆಲ್ಲ ಬಸ್ತಿದ್ದೀನಿ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಅದಕ್ಕೆ ನಾವು ಯಾವ ಬಟ್ಲಲ್ಲಿ ಅಕ್ಕಿ ತೊಗೊಂಡಿದ್ದು ಅದರಲ್ಲಿ ಅರ್ಧ ಬಟ್ಲು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಸ್ವಲ್ಪ ಒಂದೂವರೆ ಲೀಟ್ರ್ನಷ್ಟದ್ದು ಹಾಲಿಂದು, ಒಳ್ಳೆ ಹಾಲಿಂದು ಕೆನೆ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಹಾಕ್ಕೊಳ್ದೇ ಇದ್ದರೂ ನಡೆಯುತ್ತೆ, ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಕ್ಕೊಂಡಿದ್ದೀನಿ ಕೆನೆ. ಇವಾಗ ಅದಕ್ಕೆ ಅರ್ಧ ಬಟ್ಲಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಚೂರು ಅರಿಶಿನ ಅಥವಾ ಬೇರೆ ಬಣ್ಣ ಬೇಕಿದ್ದರೆ ಹಾಕ್ಕೋಬೋದು. ಇದನ್ನೆಲ್ಲ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳೋಣ. ತೆಂಗಿನ ತುರಿ ಅರ್ಧ ಬಟ್ಲು, 1 ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ. ಇಷ್ಟು ರುಬ್ಬಿದ್ದೀನಿ. ಇದಕ್ಕೆ ಬೇಯಿಸಿರೋ ಕ್ಯಾರೆಟ್ ಕೂಡ ಹಾಕ್ಕೊಂಡು ಈಗ ಇಷ್ಟು ರುಬ್ಬಿದೆ. ಒಂದು ಸ್ವಲ್ಪ ನಾವು ಸುತ್ತ ಅಂದರೆ ನಾವು ಇಡ್ಲಿಗೆ ರುಬ್ಕೊಳ್ತೀವಲ್ವ, ಆ ಹದದಲ್ಲಿ ರುಬ್ಬಿದರೆ ಸಾಕು. ನೋಡಿ ಈಗ ರುಬ್ಬಿದ್ದಾಗಿದೆ. ಕ್ಯಾರೆಟನ್ನು ಮೊದಲೇ ಎಲ್ಲದರ ಜೊತೆನೇ ಹಾಕ್ಕೊಂಡು ಕೂಡ ರುಬ್ಬೋದು. ಕ್ಯಾರೆಟ್ ಬಣ್ಣಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ, ಅದರ ಬದಲು ಬಣ್ಣನೇ ಹಾಕ್ತೀವಿ ಅಂದರೆ ಹಾಕ್ಕೋಬೋದು. ಅದಕ್ಕೆ ಇದೊಂದು ಸ್ವಲ್ಪ 1/4 ಚಮಚದಷ್ಟು ಅಡುಗೆ ಸೋಡಾನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇಡಬೇಕು. ನಾವು ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ, ಆದರೆ ಅದು ಮಿಕ್ಕಿದ್ರೆ ಎಕ್ಸ್ಟ್ರಾದು ಇಡೋದಕ್ಕೋಸ್ಕರ ನೋಡಿ ಈ ಥರ ಚಿಕ್ಕ ಬಟ್ಲುಗಳು ಅಥವಾ ಈ ಥರ ಸ್ಮಾಲ್ ಇಡ್ಲಿ ಪ್ಲೇಟ್ ಬರುತ್ತಲ್ವ, ಮಕ್ಕಳಿಗೋಸ್ಕರ ಮಾಡಿಕೊಡ್ತಾ ಇದ್ದಿದ್ದಂಥದ್ದು, ಯಾವುದಕ್ಕೆ ಬೇಕಾದರೂ ನೀವು ಅದನ್ನು ಹಾಕ್ಕೋಬಹುದು. ನೋಡಿ ಈ ಥರ ಈ ಬೌಲ್ಗಳನ್ನ ಇದರಲ್ಲಿ ಇಟ್ಕೊಂಡಿದ್ದೀನಿ. ಈ ಥರ ಇನ್ನು ಮಿಕ್ಕಿದ್ದು ಇದಕ್ಕೆ ಹಾಕಿದ್ದೀನಿ. ಹೀಗೆಲ್ಲ ಒಟ್ಟಿಗೆ ಬೇಯಿಸೋಣ. ನೀರು ಕುದೀತಾ ಇದೆ, ಇವಾಗ ಇಟ್ಟಿದ್ದೀನಿ. ಇವಾಗ ಇಡ್ಲಿ ಥರ ಆವಿನಲ್ಲಿ 1/4 ಗಂಟೆ ಬೇಯಿಸ್ಕೊಳ್ಳೋಣ. ಇವಾಗ ಇಡ್ಲಿ ಎಲ್ಲ ಬೆಂದಿದೆ. 1 ನಿಮಿಷ ಹಾಗೆ ಮುಚ್ಚಿಡೋಣ, ತಣ್ಣಗಾಗಲಿ ಸ್ವಲ್ಪ. ನೋಡಿ ಈ ಥರ ಬರುತ್ತೆ, ತುಂಬ ಸ್ಮೂತಾಗಿರುತ್ತೆ. ಇಡ್ಲಿಗಿಂತ ಮೃದುವಾಗಿರುತ್ತೆ. ಅಷ್ಟು ಸಾಕಲ್ವ ನಿಮಗೆ. ಇವಾಗ ಈ ಥರನೂ ಸರ್ವ್ ಮಾಡ್ಬೋದು. ಈ ಥರ ತೆಗ್ದಿರೋದನ್ನು ಈ ಥರ ಕೂಡ ಸರ್ವ್ ಮಾಡ್ಬೋದು. ಇದಕ್ಕೆ ನಾವು ಹಾಲು ಮಾಡಿ ಇಟ್ಕೊಂಡಿದ್ವಲ್ಲ, ಆ ಹಾಲನ್ನು ಇದಕ್ಕೆ ಹಾಕಿ ಇದ್ರ ಮೇಲೆ ಮತ್ತೆ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಬೇಕೋ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ತಣ್ಣಗಿದ್ದರೆ ಅದೊಂಥರ ಚೆನ್ನಾಗಿರುತ್ತೆ. ಬಿಸಿಗೆ ಬೇಕಂದರೆ ಬಿಸಿಗೂ ತಿನ್ನಬಹುದು. ಎರಡೂ ಥರ ಚೆನ್ನಾಗಿರುತ್ತೆ. ತುಂಬ ಸರಳವಾದ ಹಾಗೂ ರುಚಿಯಾದ ಆಕರ್ಷಕವಾದ ಈ ಸಿಹಿಯನ್ನು ನೀವು ಖಂಡಿತ ಮಾಡಿಕೊಂಡು ನೋಡಲೇಬೇಕು. ಒಂದು ಸ್ವಲ್ಪ 5-10 ನಿಮಿಷ ಊರ್ಕೊಂಡ್ಮೇಲೆ ಚೆನ್ನಾಗಿರುತ್ತೆ. ಇದನ್ನು ಮಾಡಿಬಿಟ್ಟು ಹೀಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಫ್ರಿಜ್ಜಲ್ಲಿರೋದನ್ನು ಸರ್ವ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ.